ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ರಾಣಾ ಮಾತಾಡ್ತಾ ಇರೋದು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮೂವಿಗಳ ಬಗ್ಗೆ ರಿವ್ಯೂ ಮಾಡಿದ್ದೀನಿ. ಈ ಮೂವಿ ಬಂದುಬಿಟ್ಟು ಭೈರತಿ ರಣಗಲ್, ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ರುಕ್ಮಿಣಿ ವಸಂತ್ ಅವರ ಭೈರತಿ ರಣಗಲ್ ಮೂವಿ. ಈ ಮೂವಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಪ್ಪ ಅಂತಂದರೆ, ಒಂದನೇ ಸ್ಟೋರಿ ಹೇಳ್ಬೇಕಪ್ಪ ಅಂತಂದರೆ, ಐ ಗೆಸ್ ಅಂದರೆ ಅಂದಾಜು ಪ್ರಕಾರ ಮಫ್ತಿ ಫಿಲ್ಮಲ್ಲಿ ನಡೆದಂಥ ಘಟನೆಗಳೇನಿದಾವಲ್ಲ, ಅವರ ತಂಗಿ ಅಂದರೆ ಅವ್ರ ತಂಗಿಯನ್ನು ಕೊಂದಿರ್ತಾರಲ್ಲ ಅದರ ಫ್ಲ್ಯಾಶ್ ಬ್ಯಾಕು, ಅವ್ರ ತಂಗಿಯ ಗಂಡನ್ನು ಯಾಕೆ ಕೊಂದಿರ್ತಾನೆ ಅದರ ಫ್ಲ್ಯಾಶ್ ಬ್ಯಾಕು. ಮತ್ತು ಶಿವಣ್ಣ ಅವರು ವಕೀಲಿರ್ತಾರೆ, ವಕೀಲ್ ಇದ್ದಂಥ ಶಿವಣ್ಣ ಯಾಕೆ ಗ್ಯಾಂಗ್ಸ್ಟರ್, ಯಾಕೆ ನಾಯಕನಾದ ಅಂತಂದು ಈ ಭೈರತಿ ರಣಗಲ್ ಮೂವಿಯಲ್ಲಿ ತೋರಿಸಿದ್ದಾರೆ. ಡೈರೆಕ್ಟರ್ ನರ್ತನ್ ಅವ್ರ ಬಗ್ಗೆ ಬೇರೆ ಮಾತೇ ಇಲ್ಲ. ಈ ಮೂವಿ ನೋಡೋಕ್ಕೆ 5 ಏನಪ್ಪ ಅಂತಂದರೆ 5 ರೀಸನ್ಸ್, 5 ಕಾರಣಗಳು. ಮೊದಲನೇದು ಶಿವಣ್ಣ ಮಾಡ್ತಿದ್ದಾರೆ. ರುಕ್ಮಿಣಿ ವಸಂತ್ ಅವರು ಇದು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡೋಂಥ ಮೂವಿ. ಯಾಕಪ್ಪ ಅಂತಂದರೆ ಅವರು ಯಾವ ಫಿಲ್ಮಲ್ಲಿ ಸಹಿ ಆಗ್ತಾರಲ್ಲ, ಯಾವ ಫಿಲ್ಮಲ್ಲಿ ಮಾಡ್ತಾರೋ ಪಕ್ಕ ಹಿಟ್ಟೆ ಅನ್ಬೋದು. ಮತ್ತು ಮೂರನೇ ಕಾರಣ ಏನಪ್ಪ ಅಂತಂದರೆ, ಈ ಮೂವಿಯಲ್ಲಿ ದೇವರಾಜು, ಅವಿನಾಶು ಮತ್ತು ವಿಲನ್ ಆಗಿ ಬಾಲಿವುಡ್ ಆ್ಯಕ್ಟರ್ ಕೂಡ ಬಂದಿದ್ದಾರೆ. ಮೂರನೇ ಕಾರಣ. 4ನೇ ಕಾರಣ ಏನಪ್ಪ ಅಂತಂದರೆ ನರ್ತನ್ ಅವರ ಡೈರೆಕ್ಷನ್ ಮಾಡ್ತಿರೋದು. 5ನೇ ರೀಸನ್ ಏನಪ್ಪ ಅಂತಂದರೆ, ಈ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಬೇರೆ ಲೆವೆಲ್ಗೆ ಹೋಗುವಂಥ ಮೂವಿ. ಫುಲ್ ಮಾಸ್ ಫಿಲಮು. ದಯವಿಟ್ಟು ಈ ಮೂವಿ ನಾಳೆ ರೀಚ್ ಆಗುತ್ತೆ. ಪ್ರತಿಯೊಬ್ಬ ಕನ್ನಡಿಗರು ನನ್ನ ಒಂದು ವಿನಂತಿ, ಯಾರು ಈ ಮೂವಿನ ಪೈರಸಿ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಹೇಳ್ತಿದ್ದೀನಿ, ಕನ್ನಡ ಚಲನಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಈ ಮೂವಿ ನಿಮಗೆ ಫುಲ್ ಮೀಲ್ಸ್ ಆಗುತ್ತೆ, ಬೇರೆ ಲೆವೆಲೇ ಇರುತ್ತೆ.